ಸಚಿವರು ಮಾತನಾಡಿದ್ದನ್ನು ತೋರಿಸ್ತೀನಿ ಅಂತೇಳಿ ಸಚಿವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡಿ. ಮೊದಲು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮೌಲಾ ಹುಸೇನ್ ಮತ್ತು ಚಿಕ್ಕಮ್ಮ. ಮೌಲಾ ಹುಸೇನ್ ಅವರು 35 ವರ್ಷ. ಅವರು ಅಡ್ಮಿಷನ್ ಆಗಂತ ಟೈಮಲ್ಲಿ ಅವ್ರ BP 250 ಹತ್ತತ್ರ ಇತ್ತು. ಅಡ್ಮಿಷನ್ ಆದ ನಂತರ ಅವರು ಅಡ್ಮಿಷನ್ ಆದಂಥ ಡೇಟು 11ನೇ ತಾರೀಕಿಗೆ ಆಸ್ಪತ್ರೆಗೆ ದಾಖಲೆ ಆಗ್ತಾರೆ. ಆ ದಾಖಲೆ ಆದಂಥ ಟೈಮಲ್ಲಿ ಅವ್ರಿಗೆ ಮೂತ್ರಪಿಂಡಗಳದ್ದು ತೊಂದರೆ ಇತ್ತು. ಜೊತೆಯಲ್ಲಿ ಅವರ ಆರೋಗ್ಯದಲ್ಲಿ BP ಮತ್ತು ಹೈ BP ಇರೋ ಕಾರಣ ಅವರಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲೊಂದು ಆಕಸ್ಮಿಕ ಸತ್ತಾದ್ರೆ ಸರ್ಕಾರ ಪ್ರಾಯೋಜಿತವಾದ ಕೇಳಿಸ್ಕೊಂಡ್ರೆ ಡಾಕ್ಟರ್ ನರೇಂದ್ರ ಸರ್, ಆಕಸ್ಮಿಕವಾಗಿ ಇನ್ನು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ತನಿಖಾ ತಂಡವನ್ನು ರಚನೆ ಮಾಡ್ತೀರಾ. ಆಲ್ರೆಡಿ ನಿಮ್ಮ ಸಚಿವರುಗಳು ಜಜ್ಮೆಂಟ್ ಕೊಟ್ಟು ಬಿಡ್ತಾರೆ. ಐ ವಾಸ್ ವಾಚಿಂಗ್, ನಾನು ಡಿಬೇಟ್ ನೋಡ್ತಾ ಇದ್ದೆ ಇವತ್ತು. ಐ ವಾಸ್ ವಾಚಿಂಗ್ ದ ಹೋಲ್ ಡಿಬೇಟ್, 0 ಓವರಲ್ಲಿ ಪೂರ್ತಿ ಡಿಬೇಟ್ ನೋಡಿದ್ದೀನಿ. ವಾದ ಪ್ರತಿವಾದ ಆಯಿತು. ವಾದ ಪ್ರತಿವಾದ ಆದಾಗ ಸಿದ್ದರಾಮಯ್ಯನವರು ಏನೇ ಇರಲಿ ಸರ್, ನಾನು ಹೇಳ್ತಾ ಇರೋದು ಜಜ್ಮೆಂಟ್ ನಿಮ್ಮ ಸರ್ಕಾರ ಕೊಟ್ಟಾಗಿದೆಯಾ ಇಲ್ವಾ? ಸರ್, ಅದು ಆಕಸ್ಮಿಕ ಸಾವು ಅಂತ ನೀವೇ ಜಜ್ಮೆಂಟ್ ಕೊಟ್ಟಾದ ನಂತರ ತನಿಖೆ ಮಾಡಿಸಿ ಏನೋ ಡೈರೆಕ್ಷನ್ ಕೊಟ್ಟಿರ್ತೀರಾ, ಹಿಂಗೆ ಕೊಡಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಹೇಳ, ನಿಮಗೆ ಚಾಮರಾಜನಗರದಲ್ಲಿ ಏನ್ ಮಾಡಿದ್ರಿ ಸರ್? ಅಷ್ಟು ಜನ ಸಾವನ್ನಪ್ಪಿದಾಗ ಒಬ್ಬರೇ ಸತ್ರು ಅಂತ ಹೇಳಿದ್ರಲ್ಲ ಸರ್ ನೀವು. ಎಸ್ ಪ್ಲೀಸ್. ಈಗ ಸಿದ್ದರಾಮಯ್ಯನವರು ಏನು ಅಲಿಗೇಷನ್ ಮಾಡಿದ್ರು, ಇಟ್ ಈಸ್ ಎ ಮರ್ಡರ್ ತರ ಒಂದು ಅಲಿಗೇಷನ್ ಮಾಡಿದ್ರು. ಮರ್ಡ್ರೆ ನೀವು ಸರ್ಕಾರಿ ಸ್ಪಾನ್ಸರ್ಡ್ ಮರ್ಡರ್ ಅಂತ ಅಲಿಗೇಷನ್ ಮಾಡ್ತಾರೆ. ಸೊ ಮಾಧವಸ್ವಾಮಿ ಏನು ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಇದು ನಾವು ಇಂಟೆನ್ಷನ್ ಕೊಲೆ ಮಾಡಿಲ್ಲ ಸರ್, ಆಕಸ್ಮಿಕವಾಗಿ ಆಗೋಗಿದೆ, ಇದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಕ್ ಕೊಟ್ಟಿದ್ದಾರೆ. ಇದನ್ನ ನಾವು ಕಾಂಪ್ರಹೆನ್ಸಿವ್ ನೋಡ್ಬೇಕು ಸರ್, ಕಾಂಪ್ರಹೆನ್ಸಿವ್ ನೋಡ್ಬೇಕು ಇದನ್ನ. 40 ಜನ ಸತ್ರು. ಆದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿ ಕಮಿಟಿ ಕೂಡ ಮಾಡಿದ್ದೀವಿ. ಕಮಿಟಿ ಮಾಡಿ ಸ್ಪೀಕರ್ಗೆ ಆಶ್ವಾಸನೆ ಕೊಡ್ತಾರೆ ಮಾಧವಸ್ವಾಮಿ ಅವರು, ಸರ್ ಇದ್ರಲ್ಲಿ ಯಾರಿಗಾರು ತಪ್ಪಿದ್ರೆ ನಾವು ಅವ್ರನ್ನ ಪನಿಷ್ ಕೂಡ ಮಾಡ್ತೀವಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ವಿಧಾನಸೌಧ ಫ್ಲೋರ್ ಅಲ್ಲಿ ಆಗಿದೆ, ಆನ್ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್ ಇದೆ. ನಾವು ತಪ್ಪಿಸ್ತರನ್ನ ಪನಿಷ್ ಮಾಡ್ತೀವಿ, ಏನಾರು ಮಿಸ್ಟೇಕ್ ಆಗಿದ್ರೆ ಪನಿಷ್ ಮಾಡ್ತೀವಿ ಅಂತ ಕೂಡ ಆನ್ ದ ಫ್ಲೋರ್, ಆನ್ ದ ರೆಕಾರ್ಡ್ ಕೂಡ ಇದೆ. ನಾನು ಹೇಳೋದು ಇಟ್ಟು ಆನ್ ಫ್ಲೋರ್ ಆನ್ ರೆಕಾರ್ಡ್ ಇರ್ಬೇಕಾದ್ರೆ it has got more value, and if there is any mistake ನಾವು ಪನಿಷ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಖಂಡಿತವಾಗ್ಲೂ ಆಗಬೇಕು. ಅದೇ ಈಗ ಇವ್ರ ಕಳ್ಳರನ್ನ ಸಪೋರ್ಟ್ ಮಾಡಬೇಡಿ. ನಾನು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಇದು ನಾನು ಹೇಳ್ತಾ ಇರೋದು ಇಷ್ಟೇ ಏನಂತಂದ್ರೆ, we should have an open ಎಲ್ಲಿ ಕ್ಲೀನ್ ಚಿಟ್, ಎಲ್ಲ ಕಡೆ ಕ್ಲೀನ್ ಚಿಟ್, ನಿಮ್ದೆಲ್ಲ ಸರ್ಕಾರ ಕ್ಲೀನ್ ಚಿಟ್. ಮಿಸ್ಟೇಕ್ ಆಗಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು 9:30 ಕೊಂದು ಸಾಯತ್ತೆ, 9:30 ಸೀರಿಯಸ್ಲಿ will not let anybody go. ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ನಾನು ಸಪೋರ್ಟ್ ಮಾಡೋದಿಲ್ಲ. ನನ್ನ ಪ್ರಶ್ನೆ ನೀವು ಉತ್ತರಕ್ಕೆ ಬರಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರಕ್ಕೆ ಬರಲಿಲ್ಲ ನೀವು. ನಾನು ಬರ್ತೀನಿ ಆ ಪ್ರಶ್ನೆಗೆ ವಾಪಸ್ಸು. ನರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಳತ್ತೀನಿ. ಕೇಳಾತೈತೇನ್ರಿ ನನ್ನ ಧ್ವನಿ? ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಈಗ ನಿಮ್ಮ ಆ ಬೆಡ್ ಪಕ್ಕದಲ್ಲಿ ಇದ್ರಲ್ಲ, ನಿಮ್ಮ ಜೊತೆಗೆ ಅಲ್ಲೇ ಇದ್ದಾಗ ಅವರಿಬ್ಬರು ಸತ್ರ ಅಂತ ಹೇಳಾತಿದ್ರಲ್ಲ ನೀವು, ಅವ್ರದ್ದು ಹೆಂಗಿತ್ತು ಅವಾಗ? ಕರೆಂಟ್ ಇರಲಿಲ್ಲಲ್ಲ ಅವಾಗ ಸತ್ತಾಗ? ಹೌದು ಸರ್, ಅವ್ರದ್ದು ಆವಾಗ ಒಂದು ಕರೆಂಟ್ ಇರಲಿಲ್ಲ ಸರ್. ನೀವು ಎಷ್ಟೊತ್ತನ ಬಲೂನ್ ಹೊತ್ಕೊಂಡು ಕೂತಿದ್ರಿ ಆಕ್ಸಿಜನ್ ಕೊಡಕ? ಸುಮಾರು 6:15 11 ಗಂಟೆ ತನಕ ಸರ್ ಒತ್ತಿದೀವಿ. ಆಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಸರ್. ನಮಗೆ ಗೊತ್ತಿಲ್ಲ ಸರ್. ಅಲ್ಲಿ ಬೆಳಗ್ಗೆ 6:15 11:15 ಬೆಳಿಗ್ಗೆ 6 ಅಲ್ಲಿ ಬಂದಿಲ್ಲ ಸರ್, ಕರೆಂಟೇ ಬಂದಿಲ್ಲ ಅಸಲು. ಒಂದೇ ಸೆಕೆಂಡ್, ಜಸ್ಟ್ ಹೋಲ್ಡ್ ಆನ್. ಏನು ಹೇಳ್ತೀರಾ ಮನೆ ಡಾಕ್ಟರ್ ಸಾಹೇಬ್ರೆ? 6:15 ಮಾರ್ನಿಂಗ್ 11:15 ವರೆಗೂ ಕೂಡ ಅವ್ನು ಪಾಪ ಬಲೂನ್ ಹೊತ್ಕೊಂಡು ಕೂತಾನಂದ್ರೆ ಬದುಕಕ್ಕೆ ಸಾಧ್ಯನಾ ಸರ್? ಮ್ಯಾನ್ಯುವಲಿ ಮಾಡ್ಕೊಂಡು ಕೂತ್ಕೊಂಡ್ರೆ? ನಾನು ಅವ್ರನ್ನೊಂದು ಪ್ರಶ್ನೆ ಕೇಳಬೇಕು. ಕೇಳಿ, ದಯವಿಟ್ಟು ಕೇಳಿ. ನರೇಶ್ ಅವರೇ, ಬೆಳಗ್ಗೆ ಕರೆಂಟ್ ಹೋಗಿತ್ತಾ, ರಾತ್ರಿ ಕರೆಂಟ್ ಹೋಗಿತ್ತಾ? ಹೇಳ್ರಿ ಸರ್. ಬೆಳಿಗ್ಗೆ ಸರ್ 6 ಗಂಟೆಲಿಂಚ ಹೋಗಿದೆ ಸರ್. 8 ಗಂಟೆಯಿಂದ ರಾತ್ರಿ 6 ಗಂಟೆಲಿಂಚ ಸುಮಾರು 11:30 ತನಕ ಹೋಗಿದೆ ಸರ್. ರಾತ್ರಿ 8:30 ಬೆಳಗ್ಗೆ 10 ಗಂಟೆವರೆಗೂ ಕರೆಂಟ್ ಇತ್ತಪ್ಪ. ಅದು ರಾತ್ರಿ 8:30 ರಾತ್ರಿ 10 ಗಂಟೆವರೆಗೂ ಕೇಳುತ್ತೆ.
6 ಗಂಟೆ ಇಲ್ಲ ಸರ್, 6 ಗಂಟೆ ಸುಮಾರು ಇಲ್ಲ ಅಲ್ಲ, ಸರ್. ಅವ್ರು 13ನೇ ಕೇಳ್ತಾ ತಾರೀಕು ಇರೋದು 6 ಗಂಟೆ ಅಂದ್ರೆ ಸುಮಾರು ಕರೆಂಟ್ ಇಲ್ಲ, 2 ತಾಸು ತೆಗ್ದಿದ್ದಾರೆ ಸರ್. ನರೇಶ್ ಅವ್ರು ಕೇಳ್ತಾ ಇರೋದು ಬೆಳಗ್ಗೆ 6ರಿಂದ ಹೋಗಿದೆ ಕರೆಂಟ್, ಓಕೆ, ಆದ್ರೆ ಹಿಂದಿನ ರಾತ್ರಿ ನಿನ್ನೆ ಕರೆಂಟ್ ರಾತ್ರಿ. ಇತ್ತಾ ಅಂತ ಕೇಳ್ತಾ ಇದ್ದಾರೆ. ನಮಗೆ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಸರ್, ಅಲ್ಲಿ ಆ ವಾರ್ಡಿಗೆ ಹೋಗಿಲ್ಲ ಸರ್ ನಾವು. ಹಂಗಲ್ರಿ, ನೀವು ಇದ್ದಿದ್ದ ICU ಬೆಡ್ ಅಲ್ಲಿ ಹಿಂದಿನ ದಿನ ಕರೆಂಟ್ ಇತ್ತನ್ ರಾತ್ರಿ ಅಂತ ಕೇಳತ್ತಾರ. ಹ್ಞೂ ಕರೆಂಟ್ ಇತ್ತು ಸರ್. ಬೆಳಗ್ಗೆ ಕರೆಂಟ್ ಹೋಗಿದ್ದು, ರಾತ್ರಿ ಏನ್ ಕರೆಂಟ್ ಹೋಗಿರ್ಲಿಲ್ಲ. ರಾತ್ರಿ 13ನೇ ತಾರೀಕು 2 ತಾಸು ಹೋಗಿದೆ ಸರ್, 6 ಗಂಟೆಗೆ 2 ತಾಸು ಕರೆಂಟ್ ಹೋಗಿದೆ. ನಮ್ಮ ಬೇರೆ ರೂಮ್ನಿಂದ ಬೇರೆ ರೂಮ್ ಶಿಫ್ಟ್ ಮಾಡಿದ್ದಾರೆ ಸರ್. ಆಮೇಲೆ ಇಲ್ಲಿ ಮತ್ತೆ ಸಮಸ್ಯೆ ಆಯ್ತು ಬೆಳಗ್ಗೆ. ಬೆಳಿಗ್ಗೆ ಸಮಸ್ಯೆ ಇದೆ ಸರ್. ಮತ್ತೆ ರಾತ್ರಿ ಆಗ್ಲಿಲ್ಲ ಅಣ್ಣ, ಬೆಳಿಗ್ಗೆ 6 ಗಂಟೆಲಿಂದ 11:15 ತನಕ ಇಲ್ಲ ಸರ್. ನಿಮ್ಗೆ ಬೆಳಗ್ಗೆ ಆಗಿದ್ದು ಸಾಕಾಗಿಲ್ವಾ ಸರ್? ಬೆಳಗ್ಗೆ 6:15ರಿಂದ 11:15 ಬಲೂನ್ ಹೊತ್ಕೊಂಡು ಕೂತಿದ್ರು, ಅದು ಸಾಕಾಗಿಲ್ವಾ? ನಮ್ಮ ಕಂಟೆನ್ಷನ್ ಇಲ್ಲಿ ಏನು ಅಂದ್ರೆ ಟ್ರೂತ್, ಫ್ಯಾಕ್ಟ್ಸ್ ಬೇಕು ನಮ್ಗೆ. ಫ್ಯಾಕ್ಟ್ಸ್ ಹೇಳ್ತಾ ಇಲ್ವಾ ಸರ್? ಆಸ್ ಎ ಡಾಕ್ಟರ್ ಸರ್, ನೀವು ಹೌದು. ಮ್ಯಾನುವಲ್ ಆಗಿ ಬಲೂನ್ ಹೊತ್ಕೊಂಡು ಕೂಡ ಎಷ್ಟೊತ್ತು ಸಾಧ್ಯ ಸರ್ ಒಬ್ಬ ಮನುಷ್ಯನಿಗೆ? ಇಂಪಾಸಿಬಲ್ ಮಾಡಬಾರ್ದು, ಅದು ನಾನು ಒಪ್ಕೊಂತೀನಿ. ಬಟ್ ದೇರ್ ಇಸ್ ಎ ಫಾಲ್ಟ್ ಆರ್ ನಾಟ್? ಡೆಫಿನೆಟ್ಲಿ ಐ ವಿಲ್ ಅಗ್ರಿ. ಬಟ್ ವೈ ಡಿಡ್ ಇಟ್ ಹ್ಯಾಪನ್, ವೆನ್ ಡಿಡ್ ಇಟ್ ಹ್ಯಾಪನ್, ಹೌ ಡಿಡ್ ಇಟ್ ಹ್ಯಾಪನ್? ಈ ಕ್ವಶನ್ಸ್ಗೆ ಆನ್ಸರ್ ಬೇಕು. ಗುಡ್ನೆಸ್, ಹೌದು, ನಾನು ಏನ್ ಹೇಳಿ ಡಾಕ್ಟರ್ ನಿಮ್ಗೆ? ಫ್ಯಾಕ್ಟ್ಸ್ ಬೇಕು ಸರ್, ಅದಕ್ಕೆ ಆನ್ಸರ್ ಬೇಕು. ಆನ್ಸರ್ ಕರೆಂಟ್ ಹೋಗಿದೆ ಅನ್ನೋದೇ ಇಲ್ಲಿ ಒತ್ತದಲ್ಲ. ಕರೆಂಟ್ ಹೋಗಿದೆ ಅಂತ ಬೆಳಗ್ಗೆ ಹೋಗಿದೆ ಅಂತಾನೆ ಇಲ್ಲಿ ನಮಗೆ ರಿಪೋರ್ಟ್ ಕರೆಂಟ್ ಹೋದಾಗಲೇ ಮ್ಯಾನುವಲ್ ಯೂಸ್ ಮಾಡೋದಲ್ವಾ ಸರ್? ಅಲ್ಲ ಸರ್, ರಾತ್ರಿ ಕರೆಂಟ್ ಇಲ್ಲ ಅಂತಾರೆ, ನಮಗೆ ರಿಪೋರ್ಟ್ಸ್ ಇರೋದು ರಾತ್ರಿ ಕರೆಂಟ್ ಹೋಯ್ತು ಅಂತಾರೆ. ಹೇಳ್ತೀರಾ ಸರ್ ರಾತ್ರಿ 2 ಗಂಟೆ ಹೋಯ್ತು ಆಮೇಲೆ ಅಂತ ಹೇಳಿ? ಅಲ್ಲ, ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಹಿಯರ್. ನಿಮ್ ಮುಂದೆನೆ ಕನ್ಫ್ಯೂಷನ್ ಆಯ್ತಲ್ಲ. ಈಗ ಬಲೂನ್ ಗೊತ್ತಿರೋದು ಬೇಡವಾ? 6 ಬೆಳಗ್ಗೆಯಿಂದ ಆಗಬಾರ್ದು, ತಪ್ಪು ಮತ್ತೆ ಆಗಬಾರ್ದು. ಅಂದ್ರೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತ ಅಸ್ತ್ರಗಳನ್ನ ಹುಡುಕೊಳ್ತಾ ಇಲ್ಲ ಇದ್ದೀರಾ ಸರ್, ರಕ್ಷಣೆ ಕ್ವಶನ್ ಫಾಲ್ಟ್ ಅನ್ನೋದು ಬರ್ತಾ ಇಲ್ಲ ನಿಮ್ಗೆ. ಯಾರು ರಕ್ಷಣೆ ಮಾಡಕ್ ಅಲ್ಲಿ ಡೈರೆಕ್ಟರ್ ಹೇಳ್ಕೊಳ್ತಾರೆ 200 ಮೀಟರ್ ವೈರ್ ಬ್ಲಾಸ್ಟ್ ಆಗಿ ಹೋಗಿದೆ, ಸುಟ್ಟೋಗಿದೆ ಅಂತ ಒಪ್ಕೊಳ್ತಾರೆ. ಖಂಡಿತ ಎಲ್ಲಿದು ವೈರ್ ಹೋಯ್ತು? ಖಂಡಿತ ಒಪ್ಕೋತೀವಿ. ಹಾಗಿದ್ದಾಗ ಅಲ್ಲಿರುವಂತ ಬೆಡ್ ನಲ್ಲಿರುವಂತ ಇನ್ನುಳಿದಂತವ್ರನ್ನ ಯಾಕೆ ಶಿಫ್ಟ್ ಮಾಡಿದ್ರಿ ಬೇರೆ ಕಡೆಗೆ? ಎಲ್ಲ ಚೆನ್ನಾಗಿದೆ ಅನ್ನೋದಾಗಿದ್ದಿದ್ರೆ ಕರೆಕ್ಟ್ ಸರ್. ಈ ಕ್ವಶನ್ ಬಹಳ ಬರ್ತಾ ಇದೆ, ಯಾಕೆ ಶಿಫ್ಟ್ ಮಾಡಿದ್ರಿ ಅಂತ. ಯಾಕೆ ಶಿಫ್ಟ್ ಮಾಡಿದ್ರಿ ಹಾಗಿದ್ದಾಗ? ಎಲ್ಲ ಅವರಿಗೆ ಚೆನ್ನಾಗಿದೆ ಅನ್ನೋದಾದ್ರೆ ಇಮ್ಮಿಡಿಯೇಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನಾನು, ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಯಾರಿಗೆ ತುಂಬಾ ರಿಕ್ವೈರ್ಮೆಂಟ್ ಇತ್ತು, ಯಾರು ವೆಂಟಿಲೇಟರ್ ಇತ್ತು, ಮಾನ್ಯ ಡಾಕ್ಟ್ರೆ, ವೈದ್ಯೋ ನಾರಾಯಣ ಹರಿ ಅಂತ ನಾವು ನಂಬೋರು. ಇಂಟರ್ಫಿಯರ್ ಆಗ್ತೀನಿ. ವೈದ್ಯೋ ನಾರಾಯಣ ಹರಿ ಅಂತ ನಾವು ನಂಬೋರು. ನೀವು ಬಿಜೆಪಿ ವಕ್ತಾರರಾಗಿ ಮಾತನಾಡ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ಸರ್, ವೈದ್ಯರಾಗಿ ನೀವು ಮಾತನಾಡ್ತಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಖಂಡಿತ ಸರ್. ಐ ಆಮ್ ವೆರಿ ಸ್ಯಾಡ್. ಐ ಆಮ್ ವೆರಿ ಸ್ಯಾಡ್. No, ಐ ಆಮ್ ವೆರಿ ಸ್ಯಾಡ್. ಸರ್, ವಾಟ್ ಫ್ಯಾಕ್ಟ್ ಸರ್? ಸತ್ತೋಗಿದ್ರೆ 4 ಜನ, ಆ ಫ್ಯಾಕ್ಟ್ ಬೇಡವಾ? ಯಾಕೆ ಸತ್ತೋದ್ರು? 4 ಜನ ಸತ್ತೋಗಿರೋ ಫ್ಯಾಕ್ಟ್ ಬೇಡವಾ ಸರ್? ಯಾಕೆ ಸತ್ತೋದ್ರು? ಕಾರಣ ಬೇಕಲ್ಲ. ಕರೆಂಟ್ ಹೋಗಿದ್ದಕ್ಕೆ ಸರ್ ಪಂಪ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ. ಇನ್ವೆಸ್ಟಿಗೇಷನ್ ಬೇಕು ಸರ್, ಫ್ಯಾಕ್ಟ್ಸ್ ಬೇಕು, ಫಿಗರ್ ಬೇಕು. ನೋಡಿ, ಟೀಮ್ ಹೋಗುತ್ತೆ, not a grand ಇನ್ವೆಸ್ಟಿಗೇಟ್ ಸರ್ಕಾರ. ಮಾಡುತ್ತೆ, ಇನ್ವೆಸ್ಟಿಗೇಟ್ ಈಗ ಮಾಡುತ್ತೆ, ನೋಡಿ, ರಿಪೋರ್ಟ್ ಕೊಡುತ್ತೆ. ಒಂದು ಯಾರು ತಪ್ಪು ಒಂದು ಮಾಡಿದ್ರು patient ಅವ್ರಿಗೆ ಪನಿಷ್ ಮಾಡ್ತೀವಿ ಅಂತ ಹೇಳ್ತಾ ಅಲ್ಲ, ಇದೀವಲ್ಲ. ಸರ್, ನಾ ಒಂದು We are ಪ್ರಶ್ನೆ not ಕೇಳ್ತೀನಿ protecting ನಾಗೇಂದ್ರ ಅವರಿಗೆ. anybody. ಆಯ್ತು ಸರ್, ನೀವು Guilty ಮಾತಾಡಿದ್ರಿ will be ಸರ್, punished. ಮಾತಾಡಕ್ ಬಿಡಿ. ನಾನು ನೀವು ಮಾತಾಡಕ್ ಡಿಫೆಂಡ್ ಬಿಡಿ. ಮಾಡ್ಕೋಬೇಡಿ ನಿಮ್ಮ You are ಮಂತ್ರಿಗಳು. interfering ಮಾತಾಡಕ್ in ಬಿಡಿ my ಸರ್, talk. ಮಾತಾಡಕ್ You allow me ಬಿಡಿ. to talk. ಮಾತಾಡಿದ್ರಿ. You have to allow me to complete. No, see, You have to allow there me is to one complete and patient, you can't ನಿಮ್ಮ ಮೆಡಿಕಲ್ dictate ಡೈರೆಕ್ಟರ್ to- ಹೇಳ್ತಾರೆ ಹಂಗಲ್ಲ. ಬಿಪಿ ಇಂದ ಸತ್ತು ನೋಡಿ ಹೋಗಿದೆ ಅಂತ ಸರ್, ಹೇಳ್ತಾರೆ. ಟೀಮ್ ಹೋಗ್ಬೇಕು, ಬಿಪಿ ಇಂದ ಸತ್ತು ಹೋದ್ರೆ ನ್ಯೂಟ್ರಲ್ ನ್ಯೂರಾಲಜಿಕಲ್ ಟೀಮ್ ಡೆತ್ ಹೋಗ್ಬೇಕು, ಏನ್ ಅಷ್ಟು ಬೇಗ ಡೆತ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಸಾವಾಗತ್ತಾ? ನ್ಯೂಟ್ರಲ್ ಟೀಮ್ ರಿಪೋರ್ಟ್ ಅಲ್ಲ ಕೊಡಬೇಕು. ನೀವು ಆಸ್ ಅ ಡಾಕ್ಟರ್ ಮಾತಾಡ್ತಾ ಇದ್ದೀನಿ ನಾನು. ಹೇಳಿ. ನೀವು ಡಾಕ್ಟ್ರು ಬರೀ ನೀವು ಬಿಜೆಪಿ ಸಪೋರ್ಟ್ ಮಾಡಕ್ ಹೋಗ್ಬಿಡಿ. ಹೇಳಿ, ನಾನು ಹೇಳೋದ್ ಕೇಳಿ. ಮಾತಾಡ್ತೀನಿ, ಹೇಳಿ. ಸಿ, ಈಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಬ್ಲೀಡ್ ಆಗಿ ನ್ಯೂರಾಲಜಿಕಲ್ ಇಂಟ್ರಾಕ್ರಿನಿಯಲ್ ಬ್ಲೀಡ್ ಆಗಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಅವರು. ಯಾರು? ಆಯ್ತಾ? ಇವರು ನೀವು ಮೆಡಿಕಲ್ ಡೈರೆಕ್ಟರ್ ಅಲ್ಲಿ ವಿಮ್ಸ್ ಮೆಡಿಕಲ್ ಡೈರೆಕ್ಟರ್ ಹೇಳ್ತಾರೆ, ಕೇಳ್ಕೊಳ್ಳಿ ನೀವು. Post mortem ಬೇಡವಾ? ಅಲ್ಲ, ಹೇಳ್ತೀನಿ ಕೇಳಿ. ಪೋಸ್ಟ್ ಮಾರ್ಟಮ್ ನೆಕ್ಸ್ಟ್ ಸ್ಟೇಜ್ ಸರ್. ನೀವು ಪೋಸ್ಟ್ ಮಾರ್ಟಮ್ ಯಾಕೆ ಟೈಮ್ ಬಂದು ಹಾಳು ಬರ್ತಾ ಮಾಡಬೇಡಿ. patient is ಸಮಯ not ಹಾಳು alive. ಮಾಡ್ತಾ ಇದ್ದಾರೆ ನೀವು. Patient ಸರ್, is ನಾ not ಹೇಳೋದ್ alive. ಕೇಳಿ ಸರ್. ಅವ್ರ ಮಾತೇ ನಾ ಹೇಳ್ತೀನಿ. ಇದೆ ಸರ್, ಅವ್ರ Where is the patient? ಸರ್, Patient is ನಾ not ಹೇಳೋದು alive. ನ್ಯೂರಾಲಜಿಕಲ್ You have to- ಡೆತ್ ಆಗ್ಬೇಕಂದ್ರೆ you find ಇಮಿಡಿಯೇಟ್ out ಡೆತ್ ಮಾಡಿ, ಆಗ್ತವಾ? ಯಾಕಾಯ್ತು? It Snake can't be bite immediate death. snake It bite can't be immediate death. ಆಗಲ್ವೇ? ಅಲ್ಲ, ಇಮಿಡಿಯೇಟ್ bite ಆಗಲ್ವಾ? ಅಲ್ಲ, ಇಮಿಡಿಯೇಟ್ ಡಿಫರೆಂಟ್. ಐ ವಿಲ್ ಅಲೋ. ನೀವು ಒಂದು ಮಾತು ಹೇಳಿದ್ರಲ್ಲ ಸರ್, ಏನೋ BP ಇದಾಗ್ಬಿಟ್ಟು ಬ್ಲಡ್ ಎಲ್ಲ ಆಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಆಗ್ಬೇಕಲ್ವಾ? ಆ ಪೋಸ್ಟ್ ಮಾರ್ಟಮ್ ಮಾಡ್ಲಾರ್ದೇನೆ ನಿಮ್ಮ ಸಚಿವರು ಯಾಕೆ ಹಿಂಗೆ ಸತ್ರು ಅಂತೇಳಿ ಸ್ಟೇಟ್ಮೆಂಟೇ ಕೊಟ್ಬಿಟ್ರು ಸರ್? Post Why, mortem sir? ಆಗ್ಬೇಕು ಸರ್. Why, sir? Why? Definitely Please answer me, doctor. ಡೆಫಿನೆಟ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು. ಪೋಸ್ಟ್ ಮಾರ್ಟಮ್ ಆಗ್ಲಾರ್ದೇನೆ ಹೇಗೆ ಪಟ್ಟಿ ಹಿಡ್ಕೊಂಡ್ಬಿಟ್ಟು ಸಚಿವರು ಅನೌನ್ಸ್ ಮಾಡಿದ್ರು, ಇದು ಹಿಂಗೆ ಸಾಯಿದ್ದಾರೆ, ಹಿಂಗೆ ಆಗಿದೆ. ಅವ್ರು ಬಂದಾಗ ರೈಸ್ ಆಗಿದೆ ಅಂದ ತಕ್ಷಣ ಅವ್ನು ಸತ್ತ ಐ ಆಮ್ ವೆರಿ ಶಾಕ್ಡ್ ಅಂಡ್ ಐ ಆಮ್ ವೆರಿ ಸರ್ಪ್ರೈಸ್ಡ್. ನಂಗೊಂಥರ ನಗು ಬರ್ತಾ ಇದೆ. ಒಂದು ವಿರಾಮ. ಬಟ್ ವೆರಿ ಸ್ಯಾಡ್. 4 ಜನ ಸತ್ತಿದ್ದಾರೆ ಸರ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ 14 ಜನ ಸತ್ತೋದ್ರು. ಚಾಮರಾಜನಗರದಲ್ಲಿ 30ಕ್ಕಿಂತಲೂ ಹೆಚ್ಚು ಜನ ಸತ್ತೋದ್ರು. ಸಂಸತ್ನಲ್ಲಿ ಕೊಡೋದು ನೀವು ಒಬ್ಬರು ಸತ್ರು ಅಂತ ಹೇಳಿ, ಉಳಿದವ್ರಿಗಿನ್ನೂ ಪರಿಹಾರನೂ ಇಲ್ಲ. ಬಳ್ಳಾರಿಯಲ್ಲಿ 4 ಜನ ಸತ್ತೋಗಿದ್ದಾರೆ. ಆದರೂ
ಅದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತೀರಾ. ಸಾವನ್ನಪ್ಪಿದ್ದಾರೆ, ನಮ್ಮ ತಪ್ಪಾಗಿದೆ, ಪರಿಹಾರ ಕೊಡ್ತೀವಿ ಅಂತ ಒಂದೂ ಇಲ್ಲ.